ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನಿಲ್ಲಿ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ 6 ಎಳೆ ದಾರನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ಹಾಕೋತಾ ಇರೋದ್ರಿಂದ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು 1 ಲಾಕ್ ಆದರೂ ಮಾಡ್ಕೋಬೋದು ಅಥವಾ 2 ಲಾಕ್ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಬಿಗ್ಗೆ ಕೂರ್ಲಿ ಅನ್ನೋ ಕಾರಣಕ್ಕೆ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಲಾಕ್ ಆದಮೇಲೆ ಒಂದು ಚೈನ್ ಹಾಕೊಂಡ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ವಿ ಶೇಪಲ್ಲಿ ಒಂದು 3 ಚೈನಷ್ಟು ಗ್ಯಾಪ್ ಬಿಟ್ಟು ಅದು ಎಲ್ಲಿ ಬರುತ್ತೆ ನೋಡಿ 3 ಚೈನ್ ಗ್ಯಾಪು, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ ಇಸ್ಕೋಬೇಕು. ನೋಡಿ ಇಲ್ಲಿ ಮೊದಲಿಗೆ 2 ದಾರ ಹಾಕ್ಕೊಂಡಿದ್ದೋ, ಇವಾಗ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಆಯಿತು. 3 ದಾರನ ಹಾಗೆ ಇಟ್ಕೊಂಡು ನೀಡಲ್ ಮೇಲೆ ಮತ್ತೆ ಒಂದು ಸಲ ದಾರನ ಸುತ್ತಿ ಮತ್ತೆ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದರೆ ಮತ್ತೆ 2 ಆ್ಯಡ್ ಆದವು. 3ಕ್ಕೆ ಮತ್ತೆ 2 ಲೂಪ್ ಆ್ಯಡ್ ಆಯಿತು, 5 ಆದವು. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಮತ್ತೆ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ಇವಾಗ ಮತ್ತೆ 2 ಆ್ಯಡ್ ಆದವು. ಇದೇ ಥರ 4 ಬಾರಿ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರನ ಹಾಕಿ ಮತ್ತೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದರೆ ಮತ್ತೆ 2 ಆ್ಯಡ್ ಆದವು. ಒಟ್ಟು ಇಲ್ಲಿ 9 ಲೂಪ್ಗಳಾಯಿತು. ಇದು ಫಸ್ಟ್ನೇದು ಒಂದು ಬಿಟ್ಟು ನೀಡಲಲ್ಲಿ ದಾರನ ಸುತ್ತಿ ಆ 8 ಲೂಪ್ಗಳಿಂದ ದಾರನ ತೆಕ್ಕೋಬೇಕು. ರಿಮೈನಿಂಗ್ ಒಂದನ್ನ ಅಲ್ಲೇ ಇಟ್ಕೋಬೇಕು. ಮತ್ತು ಆ 2 ಲೂಪ್ ಉಳ್ಕೊಂಡಿರುತ್ತಲ್ಲ ಆ 2 ಲೂಪಲ್ಲಿ ಮತ್ತೆ ದಾರನ ತೆಕ್ಕೋಬೇಕು. ದಾರ ತೆಕ್ಕೊಂಡಾದ್ಮೇಲೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಈ ಲೂಪ್ ತಕ್ಕೊಂಡಿರ್ತೀವಲ್ವ ಅಲ್ಲಿ ದಾರ ಇರುತ್ತೆ ನೋಡಿ, ಆ ದಾರದೊಳಗಡೆ ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ನಾನು ನೀಡಲ್ನ ಈ ದಾರದೊಳಗಡೆ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸರಿ ದಾರನ ಎತ್ಕೋತೀನಿ. ಅದೇ ರೀತಿ ನಾನಿಲ್ಲಿ 7 ಸಿಂಗಲ್ ಕ್ರೋಶೆಟ್ಗಳನ್ನ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ನ ದಾರದೊಳಗಡೆ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸರಿ ದಾರನ ಎಳ್ಕೋಬೇಕು. ಒಟ್ಟು ನಾನಿಲ್ಲಿ 7 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಯಾವುದೇ ತರಹದ ಬೀಡನ್ನ ಯೂಸ್ ಮಾಡ್ತಿಲ್ಲ. ತುಂಬ ಸಿಂಪಲ್ಲಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. ಒಟ್ಟು 7 ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡೆ. 7 ಸಿಂಗಲ್ ಕ್ರೋಶೆಟ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಮತ್ತೆ 3 ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೇ ದಾರನ ಇರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ದಾರನ ತೆಕ್ಕೋಬಾರ್ದು. ಮತ್ತು ಅದೇ ರೀತಿ ನೀಡಲ್ ಮೇಲೆ ದಾರನ ಹಾಕಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಇವಾಗ 3 ಲೂಪ್ ಜೊತೆಗೆ 2 ಲೂಪು ಆ್ಯಡ್ ಆಯಿತು. ಇದೇ ರೀತಿ 4 ಬಾರಿ ಮಾಡಬೇಕು. 2 ಬಾರಿ ಆಯಿತು. ಮತ್ತು ನೀಡಲ್ ಮೇಲೆ ದಾರನ ಸುತ್ತಿ ಅದ್ರ ಪಕ್ಕನೇ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪ್ನ ಆ್ಯಡ್ ಮಾಡಿಕೊಂಡೆ. ಮತ್ತು 4ನೇ ಸರಿನೂ ಅದೇ ರೀತಿ ಮಾಡ್ತೀನಿ. ನೀಡಲ್ ಮೇಲೆ ದಾರನ ಹಾಕಿ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪ್ನ ಆ್ಯಡ್ ಮಾಡಿಕೊಂಡೆ. ಒಟ್ಟು ಇಲ್ಲಿ 9 ಲೂಪ್ ಆಯಿತು. ಇವಾಗ ನೀಡಲ್ ಮೇಲೆ ದಾರನ ಹಾಕಿ ದಾರನ 8 ಲೂಪಿಂದ ಹೊರಗಡೆ ತೆಗಿತಾ ಇದ್ದೀನಿ. ಮತ್ತು ಉಳಿದಿರೋ 2 ಲೂಪಿಂದ ಒಂದು ಸಲ ದಾರನ ತೆಕ್ಕೊಂಡೆ. ಅದಾದಮೇಲೆ ಒಂದು ಚೈನ್ನ ಹಾಕೋತೀನಿ. ಒಂದು ಚೈನ್ನ ಹಾಕೊಂಡಾದ್ಮೇಲೆ ಈ ದಾರ ಇದೆಯಲ್ಲ ಈ ದಾರದೊಳಗಡೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. 1 2 3 4 5
5 ಸ್ವಲ್ಪ ಜರುಗಿಸಿ ಮತ್ತೆ ಹಾಕೋತಾ ಇದ್ದೀನಿ ಸಿಂಗಲ್ ಕ್ರೋಶೆಟ್ಗಳನ್ನ. 6 7 ನಾನು ಸ್ವಲ್ಪ ಜಾಗ ಇಲ್ಲ ಅಂತೇಳಿ ಜರುಗಿಸಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡೆ. ಒಟ್ಟು 7 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಮತ್ತು ನಾನು ಬಟ್ಟೆಗಾಗಿರೋದ್ರಿಂದ ಇನ್ನೊಂದು ಹಾಕಿ ತೋರಿಸ್ತೀನಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಒಂದು 3 ಚೈನ್ ಗ್ಯಾಪು ಸ್ಮಾಲ್ ವಿ ಶೇಪಲ್ಲಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ಬಟ್ಟೆಗೆ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಆದೋ ಆ 3 ಲೂಪ್ನ ಹಾಗೆ ಉಳಿಸ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರನ ಸುತ್ತಬೇಕು. 4 ಲೂಪ್ ಆದೋ ಮತ್ತು ನೀಡಲ್ನ ಅದ್ರ ಪಕ್ಕನೇ ಹಾಕಿ ಮತ್ತೊಂದು ದಾರನ ತಕ್ಕೋಬೇಕು. ಇವಾಗ 5 ಲೂಪ್ ಆದೋ ಮತ್ತು ನೀಡಲ್ ಮೇಲೆ ದಾರ 6 ಲೂಪ್ ಆದೋ ಮತ್ತೆ ಬಟ್ಟೆಗೆ ನೀಡಲ್ನ ಹಾಕಿ ಮತ್ತೊಂದು ದಾರನ ತೆಕ್ಕೋಬೇಕು. 7 ಲೂಪ್ ಆದೋ ಮತ್ತು ಅದೇ ರೀತಿ ನೀಡಲ್ ಮೇಲೆ ದಾರ 8 ಬಟ್ಟೆಗೆ ನೀಡಲ್ ಹಾಕಿ ದಾರನ ತೆಕ್ಕೊಂಡೆ. 9 ಲೂಪ್ ಆದೋ. ಇವಾಗ ದಾರನ ನೀಡಲ್ ಮೇಲಿಂದ ತೆಗ್ದು ಈ 8 ಲೂಪ್ ಒಳಗಡೆಯಿಂದ ದಾರನ ತೆಕ್ಕೋಬೇಕು. ರಿಮೈನಿಂಗ್ 2ರಿಂದ ಮತ್ತೊಂದು ದಾರನ ತೆಕ್ಕೋತಾ ಇದ್ದೀನಿ. ತೆಕ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕಿ ಇಲ್ಲಿ 4 ಕಂಬಗಳನ್ನ ಹಾಕೊಂಡಿರ್ತೀವ ಅದ್ರ ಮೇಲೆ ದಾರ ಇರುತ್ತಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. 1 2 3ನೇ ಸಿಂಗಲ್ ಕ್ರೋಶೆಟ್ಟು, 4ನೇ ಸಿಂಗಲ್ ಕ್ರೋಶೆಟ್ಟು, 5ನೇ ಸಿಂಗಲ್ ಕ್ರೋಶೆಟ್ಟು, 6ನೇ ಸಿಂಗಲ್ ಕ್ರೋಶೆಟ್ಟು. ನಾನಿಲ್ಲಿ ಒಟ್ಟು 7 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕೋತಾ ಇದ್ದೀನಿ. ಫಸ್ಟ್ನೇದಕ್ಕೆ ಎಷ್ಟು ಸಿಂಗಲ್ ಕ್ರೋಶೆಟ್ನ ಹಾಕೊಂಡಿರ್ತೀವಿ ಅದೇ ರೀತಿ ಫುಲ್ಲು ಸ್ಯಾರಿನ ಮೇಂಟೈನ್ ಮಾಡಬೇಕಾಗುತ್ತೆ. ಒಂದೇ ರೀತಿ ಕಾಣಬೇಕು ಅಂದರೆ ನಾವು ಫಸ್ಟ್ನೇದಕ್ಕೆ ಎಷ್ಟು ಹಾಕಿರ್ತೀವಿ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಲಾಸ್ಟ್ನಲ್ಲಿ ಹೇಗೆ ಲಾಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಚೈನ್ 2 ಚೈನ್ 2 ಚೈನ್ನ ಹಾಕಿ ಅದೆಲ್ಲೂ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. 2 ಲೂಪಿಂದ ಒಂದು ಸರಿ ದಾರನ ತೆಕ್ಕೋತಾ ಇದ್ದೀನಿ. ಮತ್ತು 1 ಚೈನ್ 2 ಚೈನ್ 2 ಚೈನ್ನ ಹಾಕಿ ದಾರನ ಕಟ್ ಮಾಡಿ ಎಳ್ದು ಅಲ್ಲಿಗೆ ಗಮ್ ಹಾಕೊಂಡ್ರೆ ಫಿನಿಶ್ ಆಯಿತು. ನೋಡಿ ಈ ರೀತಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ಬೀಡ್ಸ್ ಬೇಡ ಕುಚ್ಚು ಬೇಡ ಅಂತೀರಾ ಇದನ್ನು ಟ್ರೈ ಮಾಡ್ಬೋದು. ಇದಕ್ಕೆ ನೀವು 250 to 350ವರೆಗೂ ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೋಡಿಕೊಂಡು ನೀವು ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.